ಈಗ ಆಲ್ರೆಡಿ ಬಹಳ ರಾಜ್ಯಾದ್ಯಂತ ಸುದ್ದಿ ಆಗಿರ್ತಕ್ಕಂತ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ, ಮಹರ್ಷಿ ವಾಲ್ಮೀಕಿ ಇಲಾಖೆನಲ್ಲಿ ಆಗಿರ್ತಕ್ಕಂತ ಒಂದು ಹಗರಣ. ಉದಾಹರಣೆಗೆ 187 ಕೋಟಿ ರೂಪಾಯಿ ಹಣನ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆಯನ್ನ ಮಾಡಿರ್ತಕ್ಕಂಥದ್ದು, ಆ ಹಣವನ್ನ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಅದರೊಳಗೆ ವಿಶೇಷವಾಗಿ ಬಳ್ಳಾರಿಗೆ 19 ಕೋಟಿ ರೂಪಾಯಿ ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು ಅಂತೇಳಿ ಜಗಜ್ಜಾಹೀರು. ಮುಂಬೈಗೆ ಬಂದಿದೆ, ಹೈದರಾಬಾದ್ಗೆ ಹೋಗಿದೆ, ಬಳ್ಳಾರಿಗೆ ಬಂದಿದೆ, ಮತ್ ಬೈ ಎಲೆಕ್ಷನ್ಗೆ ಇದನ್ನು ಉಪಯೋಗಿಸಿದ್ರು ಅನ್ನುವಂತ ಸುದ್ದಿನೂ ಕೂಡ ರಾಜ್ಯಾದ್ಯಂತ ಸುದ್ದಿ ಆಯ್ತು. ಈ ವಿಷಯನ ಬಹಿರಂಗಗೊಳಿಸಿದ್ದಕ್ಕೆ ಅವರಿಗೆ ಎದುರಿಸ್ತಕ್ಕಂಥದ್ದು, ಈ ವಿಷಯನ ಬಹಿರಂಗ ಪಡಿಸ್ಬೇಡ, ಇದನ್ನ ಸುದ್ದಿ ಮಾಡಬೇಡ ಅಂತ ಹೇಳ್ತಕ್ಕಂಥದ್ದು, ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗುತ್ತೆ. ಆದ್ರಿಂದ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಅಕ್ರಮ ನಡೆದಿರ್ತಕ್ಕಂಥದ್ದು, ಹಗರಣ ನಡೆದಿರ್ತಕ್ಕಂಥದ್ದು ಇದು ಜಗಜ್ಜಾಹೀರು. ನಿಮಗೆ ನ್ಯಾಯ ಆಗಿದೆ, ಇದನ್ನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕ್ವಶನ್ ಮಾಡಿ. ಆದ್ರೆ ನೀವು ಸದನದಲ್ಲಿನೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ಬಿಟ್ರು 187 ಕೋಟಿ ಅಲ್ಲ 87 ಕೋಟಿ ರೂಪಾಯಿ ಹಗರಣ ನಡೆದಿರೋದು. ಅಂದ್ರೆ ಹಗರಣ ಆಗಿರೋದು ನಿಜ ಅಂತ ಸಿದ್ದರಾಮಯ್ಯ ಅವರೇ ಫ್ಲೋರ್ ಆಫ್ ದಿ ಹೌಸ್ ಒಪ್ಕೊಂಡ್ಬಿಟ್ರು. ಹಾಗಾಗಿ ಇದರೊಳಗಡೆ ಧಮಕಿ ಹಾಕೋ ವಿಷಯ ಪ್ರಶ್ನೆಗೆ ಬರೋದಿಲ್ಲ. ಇದು ಖಂಡನೀಯ. ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ